ಕೃತಿಕಾ ಸಾವಿನ ಬಳಿಕ ಕೂಡ ಮಹೇಂದ್ರ ರೆಡ್ಡಿ ಏನಿದ್ದಾನೆ ನಿಮ್ ಜೊತೆ ತುಂಬಾನೇ ಆತ್ಮೀಯತೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ಡೌಟ್ ಇಲ್ಲ. ಸೊ ಹೀಗಿರ್ಬೇಕಾದ್ರೆ ನಿಮ್ಗೆ ಅನುಮಾನ ಯಾವಾಗ ಶುರುವಾಗಿತ್ತು ಅಂತ ಹೇಳಿ? ಇದು ಡೆತ್ ಆದ್ಮೇಲೆ ಕೂಡ ಒಂದು 2-3 ಸತಿ ಮನೆಗೂ ಬಂದಿದ್ದ. ನಮ್ಗೆ ಯಾವುದೇ ರೀತಿ ಅನುಮಾನ ಇರಲಿಲ್ಲ ಅವ್ರ ಮೇಲೆ, ಯಾರಿಗೂ ಇಲ್ಲ. ಇದು FSL ರಿಪೋರ್ಟ್ ಯಾವಾಗ ಬಂತೋ ಆಗ್ಲೇ ಗೊತ್ತಾಗಿದ್ದು ನಮ್ಗೆ ಇವನು ಇಂಥ ಕೆಲಸ ಮಾಡಿದಾನೆ, ಇಂಥ ಕ್ರಿಮಿನಲ್ ಅಂತ ಆಗ್ಲೇ ಗೊತ್ತಾಗಿದ್ದು ನಮ್ಗೆ. ಅಲ್ಲಿವರೆಗೂ ಯಾವುದೇ ರೀತಿ ಕ್ಲೂ ಕೊಟ್ಟೇ ಇಲ್ಲ ಅವನು. ಆಕೆ ಡೆತ್ ಆದ್ಮೇಲೆ ಕೂಡ ಮನೆಗ್ ಬಂದಿದ್ದ, ಒಂದಿಷ್ಟು ಬಟ್ಟೆಗಳು ಅವಳದು ಒಡವೆ ಎಲ್ಲ ತಗೊಂಡ್ ಹೋದ. ಏನ್ ಹೇಳಿ ತಗೊಂಡ್ ಹೋದ ಆ ಟೈಮಲ್ಲಿ ಅಂತ ಹೇಳಿ? ನಾವು ಇಸ್ಕಾನ್ಗೆ ಮನೆ ಕೊಟ್ಬಿಟ್ವಿ. ನಾವು ಇದ್ದಿದ್ ಮನೆ, ಆ ಮಗು ಇಲ್ಲದೆ ಆ ಮನೆ ನಮಗ್ ಬೇಡ, ಅಲ್ಲಿ ಒಂದು ಕ್ಷಣ ಇರಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಸ್ಕಾನ್ ಕೊಟ್ವಿ. ಆ ಕ್ಷಣದಲ್ಲಿ ನಾವು ಮನೆ ಖಾಲಿ ಮಾಡ್ಬೇಕಾದ್ರೆ ಅವ್ರ ಅಮ್ಮ ಅಪ್ಪ ಅವನು 3 ಜನ ಬಂದು ಬಟ್ಟೆಗಳು ಕಾರ್ ತುಂಬಿಸ್ಕೊಂಡು, ಅವ್ರು ಬಂದಿದ್ದ ಕಾರಲ್ಲಿ ಪೂರ್ತಿ ಜಾಗನೇ ಇಲ್ಲದೆ ಇರೋ ತರ ನಂಗೆ ಅದು ಬೇಕು ಇದು ಬೇಕು ಈ ಬಟ್ಟೆ ಆ ಬಟ್ಟೆ ಅಂತ ಎಲ್ಲಾ ತುಂಬಿಸ್ಕೊಂಡು ಹೋದ. ಮತ್ತೆ ಒಡವೆಗಳು ತಗೊಂಡೋದ. ನನ್ ಜ್ಞಾಪಕಕ್ಕೆ ಬೇಕು, ನನ್ನ ಹೆಂಡತಿ ಜ್ಞಾಪಕಕ್ಕೆ ಬೇಕು ನನ್ಗೆ ಅಂತ ಹೇಳಿ ತಗೊಂಡು. ನೋಡಿ, ನಾವೆಲ್ಲ ಕೊಟ್ಟಿದೀವಿ, ಕೊಟ್ಟು ಕಳ್ಸಿದೀವಿ ಅಂತಂದ್ರೆ ಅರ್ಥ ಆಗತ್ತೆ ನಾವೆಷ್ಟು ಅವನ ಮೇಲೆ ನಂಬಿಕೆ ಇಟ್ಟಿದ್ವಿ ಅನ್ನೋದು. ಈಗ ಕೃತಿಕಾನ ಆತ ಕೊಲೆ ಮಾಡುವಂತ ಉದ್ದೇಶ ಏನಾಗಿತ್ತು ಅವನಿಗೆ? ಸೊ ನಿಮ್ಗೆ ಏನ್ ಅನುಮಾನ ಇದೆ ಅಂತ ಹೇಳಿ? ಯಾವ ಕಾರಣಕ್ಕೆ ಆತ ಈ ರೀತಿಯಾಗಿ ಸ್ಲೋ ಪಾಯ್ಸನ್ ರೀತಿ ಮರ್ಡರ್ ಮಾಡಿದಾನೆ ಅಂತ ಹೇಳಿ? ಅದು ನಮ್ಗೆ ಯಾಕಂದ್ರೆ ಏನು ಗೊತ್ತಿರ್ಲಿಲ್ವಲ್ಲ, ಕ್ಲೂ ಏನು ಗೊತ್ತಿಲ್ಲ. ಆ ಮೋಟಿವ್ ಏನಿತ್ತು, ಯಾತಕ್ಕೋಸ್ಕರ ಅವ್ನು ಮಾಡಿದಾನಂತ ಅವನ ಬಾಯಿಂದಾನೇ ಬರ್ಬೇಕದು, ಅವನೇ ಹೇಳ್ಬೇಕು. ನಮಗಂತೂ ಗೊತ್ತಿಲ್ಲ ಯಾವ ಮೋಟಿವ್ ಏನಿದೆ ಅಂತ ಗೊತ್ತಿಲ್ಲ. ಯಾರು ಅವನ ಹಿಂದೆ ಇದ್ದಾರೆ ಅದೆಲ್ಲ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ, ಅವರೇ ತಿಳ್ಕೊಬೇಕು. ಅದನ್ನ ಅವ್ನ ಹಿಂದೆ ಇರಬೇಕು ಯಾರೋ ಇದ್ದಾರೆ ಡೆಫಿನೆಟ್ ಆಗಿ. ಅವನೊಬ್ಬನೇ ಅಂತೂ ಮಾಡಿಲ್ಲ ಅನ್ನೋದು ನಮ್ಮ ಇದು. ಅವ್ರ ಫ್ಯಾಮಿಲಿ ಇರ್ಬೋದು, ಇನ್ಯಾರೋ ಇರ್ಬೋದು, ಯಾರೋ ಇದಾರೇನೋ ಇದೆ ನಮ್ಗೆ ಡೌಟ್ ಇದೆ. ಅದನ್ನ ಪೊಲೀಸವ್ರು ತನಿಖೆ ಮಾಡ್ತಾ ಇದ್ದಾರೆ, ನೋಡೋಣ. ಅಂದ್ರೆ ಅವನ್ಗೆ ಕೃತಿಕಾಗೆ ಮೇಲೆ ಪ್ರೀತಿ ಇರ್ಲಿಲ್ಲ, ಜೊತೆಗೆ ಮದ್ವೆ ಆಗ್ಬೇಕು ಅನ್ನೋ ಉದ್ದೇಶ ಕೂಡ ಇರ್ಲಿಲ್ಲ. ಆದ್ರೂ ಕೂಡ ಬಲವಂತಾಗಿ ಒಪ್ಕೊಂಡಿದ್ದಾನೆ ಅಂತ ನಿಮ್ಗೆ ಅನ್ಸತ್ತಾ? ಆದ್ರೆ ಅದ್ರ ಹಿಂದಿನ ಕಾರಣ ಏನು? ಹಣಕಾಸಿನ ಸಹಾಯ ಆಗತ್ತೆ ಅಂತನಾ ಅಥವಾ ಏನು ಇತ್ತು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಅವನು ಬೇರೆ ಏನು ಅವನು ಇದು ಪರ್ಸನಲ್ ಇದು ಏನಿತ್ತೋ ಗೊತ್ತಿಲ್ಲ ನಮ್ಗೆ. ಅವ್ರು ಮೋಸ್ಟ್ಲಿ ಅವ್ರ ಅಮ್ಮ ಅಪ್ಪನೇ ಬಲವಂತ ಮಾಡಿದ್ದಾರೆ ಏನೋ ಡೌಟ್ ನಮ್ಗೆ ಈಗ ಬರ್ತಾ ಇದೆ. ಅವ್ನಿಗೆ ಇಷ್ಟ ಇರ್ಲಿಲ್ವೋ ಏನೋ ಗೊತ್ತಿಲ್ಲ. ಅವ್ರ ಅಮ್ಮ ಅಪ್ಪ ಫೋರ್ಸ್ ಮಾಡಿ ದುಡ್ಡಿಗೆ ಇರ್ಬೋದು, ಹಣಕ್ಕೋಸ್ಕರ ಇರ್ಬೋದು, ಇನ್ನೊಂದಕ್ಕೆ ಮಾಡಿದ್ದಾರೆ ಅವರು. ಅವನು ಮಾಡ್ಕೊಂಡಿದ್ದಾನೆ. ಮಾಡಿದ್ಮೇಲೆ ಅವ್ನಿಗೆ ಇಷ್ಟ ಇಲ್ಲ ಅಂತ ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು. ಬೇರೆ ಆಪ್ಷನ್ಸ್ ಇತ್ತು ಅವನಿಗೆ. ಅದಕ್ಕೆ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬೇಕಾ? ನಿಮ್ಮ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿರತ್ತಮ್ಮ? ಯಾಕಂತಂದ್ರೆ ಇದೊಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿರತ್ತೆ ಅಂತ ಹೇಳಿ? ನಾವು ಬಿಡಬಹುದು, ತಾಯಿಯಾಗಿ ವಕೀಲೆಯಾಗಿ ಇದು ಬಿಡೋ ಇದೇ ಇಲ್ಲ. ಯಾವ ಮಟ್ಟಕ್ಕೆ ಹೋದ್ರೂ ನಾವು ಹೋರಾಡ್ತೀವಿ ಕಾನೂನು ಪರವಾಗಿ. ನಮ್ಮ ವಕೀಲರ ಸಂಘ ಅಧ್ಯಕ್ಷರು ಎಲ್ಲಾನು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲಾನು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೋರಾಡ್ತೀವಿ, ಎಲ್ಲ ಸೇರಿ ನಾವು ಕೊನೆ ತನಕ ಹೋರಾಡ್ತೀವಿ. ಅವನಿಗೆ ಕಠಿಣ ಶಿಕ್ಷೆ ಆಗೋವರೆಗೂ ಬಿಡೋ ಇದೇ ಇಲ್ಲ ಅಷ್ಟೇ. ಸೊ ಇದಿಷ್ಟು ಕೂಡ ಕೃತಿಕಾ ತಾಯಿ ಸೌಜನ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ರಾಚಪಾಜಿ ನಾಯಕ್, TV9 ಬೆಂಗಳೂರು.